ಪಾರ್ವತಮ್ಮ ರಾಜ್ಕುಮಾರ್ ಆಗಲಿ ಇಂದಿಗೆ 11 ದಿನಗಳೇ ಉರುಳಿವೆ. ಆದರೆ ಪಾರ್ವತಮ್ಮನವರಿಗೆ ಸಲ್ಲಿಸಿದ ಸರ್ಕಾರಿ ಗೌರವ ಮತ್ತು ಅಂತ್ಯಕ್ರಿಯೆಗೆ ಕೊಟ್ಟಿರೋ ಜಾಗದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕಟು ಟೀಕೆ ಮತ್ತು ಚರ್ಚೆಗಳು ನಡೀತಾನೆ ಇವೆ. ಆದರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅದಕ್ಕೆ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮೆಲ್ಲರ ಆಸೆಯಂತೆ ತಂದೆ ಪಕ್ಕವೇ ತಾಯಿ ಅಂತ್ಯಕ್ರಿಯೆ ಮಾಡೋಕೆ ಸರ್ಕಾರ ಒಪ್ಪಿಗೆ ನೀಡಿತ್ತು. ಇನ್ನು ಸರ್ಕಾರ ನಾವು ಕೇಳದೆ ಸಕಲ ಗೌರವ ಸಲ್ಲಿಸಿದೆ, ನಿರೀಕ್ಷೆನೂ ಮಾಡಿರಲಿಲ್ಲ, ಸರ್ಕಾರವೇ ಮಾಡಿದೆ, ಅದನ್ನ ಚರ್ಚೆ ಮಾಡೋದು ಸರಿ ತಪ್ಪು ಅಂತಲೂ ಹೇಳೋಕೆ ನಾವ್ಯಾರು ಅಂತ ಖಡಕ್ ಆಗಿ ಹೇಳಿದ್ರು. ಬನ್ನಿ, ಈ ಬಗ್ಗೆ ಶಿವರಾಜ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಜೇವೂರ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ಬನ್ನಿ, ಶಿವರಾಜ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಶಿವಣ್ಣ, ಒಂದು ಚರ್ಚೆ ಅವತ್ತಿಂದ ಆಗಿರುವಂಥದ್ದು, ರಾಜ್ಕುಮಾರ್ ಅವರ ಪಕ್ಕ ಪಾರ್ವತಮ್ಮರ ಸಮಾಧಿ ಅಥವಾ ಅಲ್ಲಿ ಜಾಗ ಕೊಟ್ಟಿದ್ದು ಎಷ್ಟು ಸರಿ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಯಾಕಂದ್ರೆ ಆ ಸಂದರ್ಭದಲ್ಲಿ ಕೇಳುವಂಥದ್ದು ಇರಲಿಲ್ಲ. ನಾವು ನಮ್ಗೆ ಏನಂದರೆ ಅಪ್ಪಾಜಿ ಎಲ್ಲಿರ್ತಾರೋ ಅಮ್ಮ ಅಲ್ಲಿರ್ಬೇಕನ್ನೋದು ನಮ್ಮ ಆಸೆ. ನಾವು ಕೇಳಿದು ಕೊಟ್ಟರು ಅಷ್ಟೇ, ಏನಿಲ್ಲ. ಕೊಡದೆ ಹೋದರೆ ಬೇರೆ ದಾರಿ, ಬೇರೆ ಬೇರೆ ನಾವು ಹೆಂಗೆ ಮಾಡಬೇಕು ಆ ರೀತಿ ಮಾಡಲೇಬೇಕು ಅಷ್ಟೇ. ಸೊ ಕೊಟ್ಟರು ಮಾಡೋದು ಅಷ್ಟೇ ಹೊರತು ಅದರಲ್ಲೇನು ಅಪ್ಪಾಜಿ ಇರಬೇಕಾದ ಸ್ಥಳದಲ್ಲಿ ಅದು ಏನಂದರೆ ನೋಡಬೇಕಾದ್ರೆ ಅಪ್ಪಾಜಿನ 78ನೇ ವರ್ಷದಲ್ಲಿ ಹೋದರೆ ಅಮ್ಮನ 78ನೇ ವರ್ಷದಲ್ಲಿ, ಅವರು ಬುಧವಾರನೇ ಓದಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಒಂದು ಬಾಂಡೇಜ್ ಅಂತ ಏನು ಹೇಳ್ತೀವಿ, ರಿಯಲ್ ಮೀನಿಂಗ್ ಆಫ್ ಬಾಂಡೇಜ್ ಅಂದರೆ ಏನಂದರೆ ಒಬ್ರಿಗೊಬ್ರು ಸಂಬಂಧ ಕೂಡಿಸಿದಾಗ ಅದು ಒಂದೇ ಥರ ಹೋಗೋದು ಅಪರೂಪ. ಸೊ ಅಂತ ಬಂದಾಗ ನಾವು ಆ ಜಾಗದಲ್ಲಿ ಕೇಳೋದು ತಪ್ಪೇನಿಲ್ಲ ಅಂತ ನಮಗೆ. ಸರ್, ಇನ್ನೊಂದು ಸರ್ಕಾರಿ ಗೌರವ ಸಲ್ಲಿಸುವಂಥದ್ದು ಸೈನಿಕರಿಗೆ ಅಪ್ಪಾಜಿಗೆ ಸಲ್ಲಿಸಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥ ಒಂದಷ್ಟು ಚರ್ಚೆಗಳು ಬರ್ತಾ ಇದೆ. ಅಮ್ಮನಿಗೆ ಸಲ್ಲಿಸಿದ ಸರಿನಾ ಅನ್ನೋಂಥ ಚರ್ಚೆಗಳೆಲ್ಲ. ನೋಡಿ, ನಾನು ಸರಿನಾ ತಪ್ಪ ಅಂತ ಹೇಳಕ್ಕೆ ನಾನು ಯಾರು? ನಾನೊಬ್ಬ ಮನುಷ್ಯ ಅಷ್ಟೇ. ಇದುವರೆಗೂ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟದ್ದು ಒಂದೇ ಒಂದು, ಏನೇ ಬಂದರೂ ಅಕ್ಸೆಪ್ಟ್ ಮಾಡು, ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳಿ. ಸೊ ಅಮ್ಮ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ ಬರಲಿಲ್ಲ, ಅವ್ರು ಕೊಟ್ಟರು ಅಷ್ಟೇ. ನಾವು ಬೇಕು ಅಂತಲೂ ಕೇಳಿಲ್ಲ. ಇದು ಜಾಗನೇ ಅಷ್ಟೇ, ಜಾಗನೂ ಇವತ್ತು ಹೇಳ್ತಿದ್ದಿಲ್ಲ. CM ಅವ್ರು ಬೇಡ ಅಂದಿದ್ರೆ 100% ನಾವು ಅಲ್ಲಿ ಮಾಡ್ತಿರ್ಲಿಲ್ಲ, ಬೇರೆ ಜಾಗದಲ್ಲಿ ಮಾಡ್ತಿದ್ದು. ತಪ್ಪೇನಿಲ್ವಲ್ಲ, ತಪ್ಪೇನಿಲ್ಲ ಅದರಲ್ಲಿ ಚರ್ಚೆ ಮಾಡೋಂಥ ವಿಷಯ ಅಲ್ಲ. ಇರ್ಬೇಕಾದ್ರೆ ಮನುಷ್ಯ ಇರ್ಬೇಕಾದ್ರೆ ಚರ್ಚೆ ಮಾಡಬೇಕು, ಇಲ್ಲದೇ ಇರ್ಬೇಕಾದ್ರೆ ಚರ್ಚೆ ಮಾಡಬಾರ್ದು. ಅದು ಶೋಭೆ ತರಲ್ಲ. ಇದ್ದಾಗ ಮಾಡಿದ್ರೆ ಓಕೆ, ಏನೋ ಒಂದು 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 ಸೊಲ್ಯೂಷನ್ ಬರ್ಬೋದು. ಇವಾಗ ಏನು ಸೊಲ್ಯೂಷನ್ ಕೊಡ್ತೀರಾ? ಆಯಿತು, ಗೌರವ ಕೊಟ್ಟರು, ಅಪ್ಪಾಜಿ ಪಕ್ಕದಲ್ಲೇ ಮಾಡೋದು, ಏನು ಮಾಡೋಕ್ಕಾಗತ್ತೆ ಇವಾಗ? ಏನು ವಾಟ್ ಈಸ್ ದ ಸೊಲ್ಯೂಷನ್? ಫೈನಲ್ ಸೊಲ್ಯೂಷನ್ ಏನು? ಈ ವರ್ಲ್ಡ್ಗೆ ಏನು ಹೇಳೋಕೆ ಹೊಟ್ಟಿದ್ದೀರಾ? ಇವಾಗ ಚರ್ಚೆಗಳು ನಡೀತಾ ಇದ್ದಿಲ್ಲ. ವಾಟ್ ಯು ಆರ್ ಟ್ರೈಂಗ್ ಟು ಟೆಲ್, ವಾಟ್ ಯು ಆರ್ ಟ್ರೈಂಗ್ ಟು ಡೂ, ಆರ್ ವಾಟ್ ಯು ವಾಂಟ್ ಮೀ ಟು ಟೆಲ್. ನಾ ಹೇಳ್ತೀನಿ, ಇದುವರೆಗೂ ನಮ್ಗೆ ಗೊತ್ತಿರೋದು ಇಷ್ಟೇ. ನಾವೇನೇ ಬಂದರೂ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀವಿ. ನಾವು ತ್ಯಾಗ ಮಾಡೋಕ್ಕೆ ದೊಡ್ಡ ಮನುಷ್ಯರಲ್ಲಮ್ಮ. ಗೌರವ ಅಂತ ಬಂದಾಗ ಖಂಡಿತ ಅದು ಅಕ್ಸೆಪ್ಟ್ ಮಾಡಲೇಬೇಕು. ದಟ್ ಈಸ್ ವಾಟ್ ಈಸ್ ಹ್ಯೂಮನ್ ಫಾರ್, ದಟ್ ಈಸ್ ವಾಟ್ ನಾವು ಯಾತಿಗೆ ಹುಟ್ಟಿದ್ದೀವಿ ಹೇಳಿ? ಹುಟ್ಟಿದಾಗ ಏನೋ ಸಾಧನೆ ಮಾಡಬೇಕು. ಸಾಧನೆ ಅಂತ ಬಂದಾಗ ಬೇಡ ಅಂತ ಹೋಗ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡೋದು ದೊಡ್ಡ ಮನುಷ್ಯ ಅಲ್ಲ. ಬಟ್ ಬೇರೆ ಎಲ್ಲದೂ ಸಾವನ್ನ ಗೆಲ್ಲಕ್ಕಾಗುತ್ತಾ? ಇಲ್ಲ. ಅದನ್ನು ನಾವು ಫೇಸ್ ಮಾಡಲೇಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಮನುಷ್ಯ ಇರಬೇಕಾದ್ರೆ ಆ ರೀತಿ ಪ್ರಶ್ನೆಗಳು ಹುಟ್ಟಬೇಕೇ ಹೊರತು ಹೋದ್ಮೇಲೆ ಇದು ಸರಿನಾ ಇದು ಇಲ್ವಾ ಅಂತ ಎಷ್ಟು ಮಟ್ಟಿಗೆ ಸರಿ ಅವ್ರು ನೀವೇ ಡಿಸೈಡ್ ಮಾಡಿ. ನಾವಿರೋದು ಜನಗಳಿಗೋಸ್ಕರ, ಜನನೇ ನಮ್ಗೆ ಇದು ಮಾಡ್ತಿರೋದು. ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಾನು ಕೇಳಿದ್ರೆ ಏನಿಲ್ಲಪ್ಪ, ನಾವು ಯಾವತ್ತೂ ಇದು ಗೌರವ ಬೇಕು ಇಲ್ಲ ಬೇಡ ಅಂತ ನಾವು ಕೇಳಿದವರಲ್ಲ. ಕೊಟ್ಟಾಗ ಬೇಡ ಅನ್ನೋಕ್ಕೆ ನಾವು ಯಾರು? ಸರ್, ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಕೊನೆಯ ಪ್ರಶ್ನೆ ನಂದು. ಸೊ ಸದಾಶಿವನಗರ ಮನೆ ಅಪ್ಪಾಜಿದ್ದು ಅಮ್ಮ ಇದ್ದು ಅದನ್ನು ಮ್ಯೂಸಿಯಂ ಮಾಡಬೇಕಾಗಿತ್ತು, ಅದು ಕೊಡಬೇಕಾಗಿತ್ತು ಮನೆ ಅನ್ನೋಂಥದ್ದು ಅದು ಚರ್ಚೆ ಇದೆ. ಅದೇನೆಂದರೆ ಇವಾಗ ಅಪ್ಪಾಜಿ ಯಾವಾಗಲೂ ಹೇಳೋರು, ಜಾಗ ಅಂತ ಬಂದಾಗ ಅದು ಬೆಳೆಯೋ ಸ್ಥಳ ಆಗಬೇಕಂದ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಆಗ್ಬಿಡಬಾರ್ದು ಅನ್ನೋದು ಅವ್ರ ಇಚ್ಛೆ. ಅದು ಸೊ ಅವ್ರ ಇಚ್ಛೆ ಪ್ರಕಾರ ನಾವು ಅದು ಮಕ್ಕಳಿಗಾಗಬೇಕು, ಆ ಮಕ್ಕಳು ಚೆನ್ನಾಗಿ ಬೆಳೀತಾ ಹೋಗ್ಬೇಕು, ಆ ನೆಕ್ಸ್ಟ್ ಪೀಳಿಗೆಗೆ ಆಗ್ತಾ ಹೋಗ್ಬೇಕು ಅನ್ನೋದೇ ಇದು. ಮ್ಯೂಸಿಯಂ ಮಾಡೋಕ್ಕೆ ಅಪ್ಪಾಜಿ ಏನು ಮಾಡಿದ್ರೆ ಹೆಂಗೆ ಇರಬೇಕು, ಅದು ಮನಸ್ಸಲ್ಲಿ ಮ್ಯೂಸಿಯಂ ಆಗಿಬಿಡಿದ್ರೆ ಸಾಕು. ಅದಕ್ಕಂತ ಒಂದು ಮ್ಯೂಸಿಯಂ ಆಗಬೇಕಾಗಿದೆ. ಇವತ್ತು ಸಿಂಪಲ್ ಎಕ್ಸಾಂಪಲ್, 10 years ಆದಮೇಲೆ ನಾನು ಹೋಗಿ ನೋಡಿದಾಗ ಅಪ್ಪಾಜಿ ಹತ್ರ ಬರೋ ಜನ ನೋಡಿದ್ರೆ ಅದು ಏನಂತೆ, ಏನು ಪವಾಡನ ಅಂತ ಹೇಳ್ತೀರಾ? ಇಲ್ಲ ಯಾರು ಕರೆಸಿ ನಾವು ಡೈಲಿ ಒಂದು 50 ಜನ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತೆ? ಇಲ್ಲ. ಸೊ ಅವ್ರ ಮನಸ್ಸಲ್ಲಿ ಒಂದು ಮ್ಯೂಸಿಯಂ ಕಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ನಮ್ಮವರು ಅಂತ ನಮ್ಮ ಅದಕ್ಕೆ ನಾವು ಅಪ್ಪಾಜಿ ಅಮ್ಮ ನಮ್ಮ ವಸ್ತು ಅನ್ನೋದಕ್ಕಿಂತ ಬೇರೆಯವ್ರ ವಸ್ತು ಆಗ್ಬಿಟ್ಟಿದ್ದಾರೆ. ಇವಾಗ ಅವ್ರ ಮದುವೆ ಕಾರ್ಯಕ್ರಮಗಳು ಏನೇ ಆಗಲಿ ಅವ್ರು ಹೋಗಿ ಇದು ಮಾಡ್ಕೋತಾರೆ ಹೊರತು ಯಾರ ಹತ್ರ ಬಂದು ಕೇಳ. ಅಲ್ಲೇ ಇನ್ವಿಟೇಷನ್ ಇಡ್ತಾರೆ, ನಿಮ್ಮ ಮೊದಲನೇ ಇನ್ವಿಟೇಷನ್ ಅಂತ ಇಡ್ತಾರೆ. ಅದು ನಮ್ಮ ಫ್ಯಾಮಿಲಿ ಇನ್ವಿಟೇಷನ್ ಇಟ್ಟರೆ ಓಕೆ, ಬೇರೆ ಯಾರ್ದು ಇನ್ವಿಟೇಷನ್ ಇರ್ತಾರೆ. ಸೊ ಯಾಕೆ ಮನಸ್ಸಲ್ಲೇ ಮ್ಯೂಸಿಯಂ ಮಾಡ್ಕೋತಾರೆ ಅಷ್ಟೇ. ನಾವು ಥಾಟ್ಸ್ ಏನೇನು ನಾವು ಅವ್ರ ಒಳ್ಳೆ ಥಾಟ್ಸ್ ನಾವು ಮನಸ್ಸಲ್ಲಿ ಇಟ್ಕೋಬೇಕಷ್ಟೆ.
ಓಕೆ ಅಪ್ಪಾಜಿ ಥರನೇ ಅಮ್ಮನ ಸ್ಮಾರಕನೂ ಆಗಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ಒಂದು ಕನಸು ಇದ್ದೇ ಇರುತ್ತೆ ಅಲ್ಲಿ ಬರೋರಿಗೆ. ಸೊ ಅದು ಯಾವ ಥರ ಆಗ್ತಿದೆ ಏನು? ಇನ್ನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ನಾವು ಎಲ್ಲ ಕೂತ್ಕೋತೀವಿ, ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಇದರಲ್ಲಿ ಬರೀ ಬ್ರದರ್ಸ್ ಅನ್ನೋದಕ್ಕಿಂತ ಇಡೀ ನಮ್ಮ ಇಂಡಸ್ಟ್ರಿನೇ ಒಂದಿದು. ಸೊ ವಾಟ್ ಆಲ್ ದೇ ಪ್ಲ್ಯಾನ್, ದೇ ಥಿಂಕ್ ಆಫ್ ಡೂಯಿಂಗ್, ದೇ ವಿಲ್ ಡೂ. ಥ್ಯಾಂಕ್ ಯು. ಸೊ ಇದು ಶಿವಣ್ಣನ ಮಾತು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೇವಂತ್ PJ ಅವರು ಎಂಟರ್ಟೈನ್ಮೆಂಟ್ ಬ್ಯೂರೋ, ಸೋಮನಿ.